ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗುಡ್ ಸುಪ್ರಿ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಷನ್ ಆನ್ ಆಗಿ ಇಟ್ಕೊಳ್ಳಿ. ಟೈಮ್ 8:30. ನಮ್ಮ ಮನೆಯವರೆಲ್ಲರೂ ಮದುವೆಗೆ ಹೋದರು. 3:30ಇಂದ 7:30 ತನಕ ರೆಡಿ ಆಗ್ತಾನೇ ಇದ್ರು ಆಂಟೀಸು. ಏನು ಲಿಪ್ಸ್ಟಿಕ್ ಹಚ್ಕೊಳ್ಳೋದು, ಮೇಕಪ್ ಹಚ್ಕೊಳ್ಳೋದು, ಅದೆಲ್ಲ ಬಿಡಿ ಗೈಸ್. ಇವಾಗ ನಾವು ಬೆಳಗ್ಗೆನೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತಿದ್ದೀನಿ. ಹೊಟ್ಟೆ ತುಂಬ ಹಸಿದಿದೆ. ಒಂದಲ್ಲ ಎರಡಲ್ಲ, ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೇಕ್ಫಾಸ್ಟ್ ತರಿಸ್ತೀನಿ ಇವಾಗಲ್ಲಿ. ಬನ್ನಿ ಗಾಯ್ಸ್, ಹೊಡೋಣ. ನಾವು ಬೆಂಗಳೂರಿನ ಫೇಮಸ್ ಮಂಜುನಾಥ ಕಟ್ಕೊಂಡು ಬಂದಿದ್ವಿ. ಇಲ್ಲಿ ನಾವು ತಗೊಂಡಿದ್ದು ಇಡ್ಲಿ ಮತ್ತು ಹಾಫ್ ಪಲಾವ್ ಮತ್ತು ಇಲ್ಲಿ ದೋಸೆ. ನೀವು ಇಲ್ಲಿ ದೋಸೆ ಟೆಕ್ಸ್ಚರ್ ನೋಡ್ಬೋದು ಹೆಂಗಿದೆ ಅಂತ. ತುಪ್ಪ ಗರಿ ನಿಮ್ಗೆ ಹೇಳೋ ಗ್ಯಾಪಲ್ಲಿ ಇನ್ನೊಂದು ಪೀಸ್ ನಾನು ತಿನ್ಬೋದು, ಅಷ್ಟು ಚೆನ್ನಾಗಿದೆ ಗಾಯ್ಸ್. ಮತ್ತು ಎಲ್ಲರೂ ಇಷ್ಟ ಆಯಿತು. ನಾನು ಯೂಶಲಿ ತುಪ್ಪ ತಿನ್ನಲ್ಲ, ಆದರೆ ಈ ತುಪ್ಪ ಫ್ಲೇವರ್ ನನಗೆ ತುಂಬ ಇಷ್ಟ ಆಯಿತು ಗಾಯ್ಸ್. ನೀವು ವೆಜ್ ಆಗಿದ್ದು ಏನಾದರೂ ಕಾಟನ್ ಪೇಟೆಗೆ ಬಂದರೆ ಪಕ್ಕ ಮಂಜುನಾಥ ಟಿಫನ್ ರೂಮಿಗೆ ಬನ್ನಿ. ಸೂಪರ್ ಆಗಿದೆ ದೋಸೆ ಮಾತ್ರ. ಒಂಥರ ಆ ಫ್ಲೇವರು, ಆ ಟೆಕ್ಸ್ಚರು, ತುಪ್ಪದ್ದು ಮೇಲುಗಡೆ ಸಾಗು ಮತ್ತು ಚಟ್ನಿ, ಈ ಥರ ಎಲ್ಲೂ ನೋಡೋಕ್ಕಾಗಲ್ಲ. ಎರಡು ಒಟ್ಟಿಗೆ ಹಾಕೊಳ್ಳೋದು, ಅಷ್ಟು ಚೆನ್ನಾಗಿ. ಪಲಾವ್ ಬಂದು ಒರಿಜಿನಲ್ ಪಲಾವ್ ಥರ ಇತ್ತು. ಆ ಮಸಾಲ ಫ್ಲೇವರ್ಸು, ಆ ಪಲಾವ್ಗೆ ದಮ್ ಕಟ್ಟಿರೋದು, ತುಪ್ಪದ ರುಚಿ ಹಂಗೆ ಗೊತ್ತಾಗ್ತಾ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ನೀವೇನಾದರೂ ಮಂಜುನಾಥ್ ಟಿಫನ್ ರೂಮ್ ಕಾಟನ್ ಪೇಟೆಯಲ್ಲಿದ್ದು ಈ ಹೋಟ್ಲಿಗೆ ನೀವೇನಾದರೂ ವಿಸಿಟ್ ಮಾಡಿಲ್ಲ ಅಂದರೆ ನಿಮಗೆ ಪ್ಲೀಸ್ ವಿಸಿಟ್ ಮಾಡಿ. ಸೂಪರ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ನಮ್ಮ ನೆಕ್ಸ್ಟ್ ಲೊಕೇಶನ್ನು SGS ಗುಂಡು ಪಲಾವ್. ಇದು ತುಂಬ ರಶ್ ಇರ್ತಾರೆ ಬಿರಿಯಾನಿಗೆ, ಅಷ್ಟು ಫೇಮಸ್ ಇದು ಕಾಟನ್ ಪೇಟೆಯಲ್ಲಿ. ಬನ್ನಿ, ಅಲ್ಲಿ ನೋಡಿ, ಅಲ್ಲೇನೋ ಪಾರ್ಕಿಂಗ್ ಮಾಡ್ತಿದ್ದಾರೆ. ಪಾರ್ಕಿಂಗ್ ಮಾಡಿಸ್ಕೊಂಡು ಒಳಗೆ ಹೋಗಿ ಬಿರಿಯಾನಿ ಬ್ಯಾಟಿಂಗ್. ಸೊ ಗಾಯ್ಸ್, ನೀವು ನೋಡ್ಬೋದು ಎಷ್ಟು ಕ್ಯೂ ಇದೆ. ಎಲ್ಲ ನಾವು ಕ್ಯೂಲ್ಲಿ ನಿಂತ್ಕೊಂಡ್ಬಿಟ್ಟು, ನಮ್ಮಿಂದೇನು ಫುಲ್ ಹಿಂದೆಗಡೆ ಫುಲ್ ಜನ ಇದ್ದಾರೆ. ಅಷ್ಟು ಸಕ್ಕತ್ತಾಗಿರುತ್ತೆ ಬಿರಿಯಾನಿಲಿ. ಬನ್ನಿ, ಬೇಗ ಹೋಗಿ ಬಿರಿಯಾನಿ ಬಾರಿಸ್ತಾರೆ ನೋಡಿ. ಮತ್ತು ಇವರೆಲ್ಲ ನನ್ನ ಅಕ್ಕ ಥರ ಅಲ್ಲ, ನನ್ನ ತಂಗಿ ಥರ. ಹತ್ರ ಸ್ವಲ್ಪ ನಿಮಗೋಸ್ಕರ ಟೆಕ್ನಿಕಲ್ ಮಿಸ್ಟೇಕ್ ಆಗಲಿ ಅಂತಾನೆ ಮಾಡ್ಕೊಂಡೆ. ಕರೆಕ್ಟ್ ಗೈಸ್, ಟೆಕ್ನಿಕಲ್ ಮಿಸ್ಟೇಕ್. Technical is important. ಸೊ ಗಾಯ್ಸ್, ಇವಾಗ ನಾವು ಮೇಲೆ ಬಂದಿದ್ದೀವಿ. ನಾನು ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ. ಆಗಲೆಲ್ಲ ಬ್ಯಾಟಿಂಗ್ ಫುಲ್ಲು ನೋಡ್ಬೋದು. ನನಗೆ ಏನೂ ಗೊತ್ತಿಲ್ಲ, ನಾನು ತುಂಬ ಒಳ್ಳೆಯ ಥರ ತಿಂತಾ ಇದ್ದಾರೆ. ನಾನು ಇಲ್ಲಿ ಸೈಡ್ ಸೀನ್ ಏನು ಮಾಡಿದೆ ಅಂದರೆ, ತೆಗೆದೇ ಪೆಪ್ಪರು ತೆಗೆದುಬಿಟ್ಟು ನೋಡಿ ಗಾಯ್ಸ್, ಫುಲ್ ಅರ್ಧಕ್ಕರ್ಧ ಪೆಪ್ಪರ್ನೇ ಹೋಯ್ಕೊಂಬಿಟ್ಟಿದ್ದೀನಿ ಬಿರಿಯಾನಿಗೆ. ಫ್ಲೇವರ್ ಅಂತೂ ಮಸ್ತ್ ಸಿಕ್ತಿದೆ. ಈ ಚಿಕನ್ ಸಾಫ್ಟ್ ಟೆಕ್ಸ್ಚರ್ ನೋಡ್ಬೋದು ಗಾಯ್ಸ್, ಎಷ್ಟು ಮೆತ್ತಿಗಿದೆ ಅಂತ. ಆ ಪೆಪ್ಪರ್ ಫ್ಲೇವರು ನೋಡಿ. ಸೌತೆಕಾಯಿ ಇವೆಲ್ಲ ಅದನ್ನ ಹಾಕೊಂಡು ಪೆಪ್ಪರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚಿಕನ್ನ ಇಟ್ಕೊಂಡು ತಿಂತಾ ಇದ್ದೆ. ಸಕ್ಕತ್ತಾಗಿದೆ ಗೈಸ್, ಪೆಪ್ಪರ್ ಫ್ಲೇವರು ಬಿರಿಯಾನಿಗೆ ಮಿಕ್ಸ್ ಕಂಬೈನ್ ಆಗಿ ಬಿರಿಯಾನಿ ಟೇಸ್ಟು ಹೊಸ. ಸೊ ಗೈಸ್, ಪಾರ್ಸೆಲ್ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಅಲ್ಲಿ ಹೋಗಿದ್ರು ಪಾರ್ಸೆಲ್ ತಗೊಳಕ್ಕೆ. ನಾನು ನೋಡಿ ಗೈಸ್, ನಾನು ಇದು ನೋಡಿ ಗೈಸ್, ಎಷ್ಟು ಕ್ಲೀನಾಗಿ ಬ್ಯಾಟಿಂಗ್ ಮಾಡಿದ್ದೀನಿ. ಇದೆಲ್ಲ ಆಗ್ತಾನೆ ಇಲ್ಲ ಯಾರ ಕೈಲು. ಎಲ್ಲ ಮಿಕ್ಸ್ಬಿಟ್ಟು ನೋಡಿ, ಅವಳು ಖಾಲಿ ಪಲಾವ್ ಮೀನ್ಸ್ ಪ್ಲೇನ್ ಪಲಾವ್ ತೊಗೊಂಡೇ ತಿನ್ನೋಕ್ಕಾಗ್ತಾಯಿಲ್ಲ. ಇಲ್ಲಾಂದ್ರೆ ಮಟನ್ ಗಿಟ ಅಂತ ಹೋಗ್ಬಿಟ್ರೆ ಇಲ್ಲ ಮಲ್ಕೊಂಡ್ಬಿಟ್ಟಿರ್ತಾ ಇದ್ದು. ಎಷ್ಟಿರುತ್ತೆ ಚಿತ್ರಾನ್ನ ಅಷ್ಟು ಏನಿಲ್ಲ, ಎಷ್ಟಿರುತ್ತೆ ಕ್ವಾಂಟಿಟಿ. ನಮ್ಮ ಅಣ್ಣ ಫುಲ್ಲು ಅಣ್ಣ ಫೀಲ್ಡು
ಅನ್ನ ಬಿರಿಯಾನಿ ಮಟನ್ ಚಿಕನ್ ಅನ್ನ ನೋಡಿ ನಾನು ತೋರಿಸ್ತೀನಿ ನಾವು ಮಟನ್ ಪ್ಲೇಟ್ ಎಷ್ಟು ಕ್ಲೀನ್ ಅಂತ ಇದು ನೋಡಿ ಇಂಪನಕ್ಕ ತಟ್ಟೆ ಇದು ಇಂಪನಕ್ಕನೇ ತಿಂದಿಲ್ಲ ಫಸ್ಟು ಇಂಪನಕ್ಕ ತಟ್ಟೆ ತೋರಿಸ್ತೀನಿ ಆಮೇಲೆ ನಮ್ಮ ಶ್ರ್ಯಾಂಕ್ ತಟ್ಟೆ ತೋರಿಸ್ತೀನಿ ಕ್ವಾಂಟಿಟಿ ಸೂಪರ್ ಆಗಿರುತ್ತೆ ನಾವು ಬ್ಯಾಟ್ಸ್ಮನ್ಸ್ ಹಂಗೆ ಇರಬೇಕು ಅಷ್ಟೆಲ್ಲ ಬ್ಯಾಟಿಂಗ್ ಕೆಪಾಸಿಟಿ ಇದ್ರೆ ಇನ್ಯಾಕೆ ನಮಗೆಲ್ಲ ಹಾಂ ನನಗೋಸ್ಕರ ಭರತನಾಟ್ಯಂ ಡ್ಯಾನ್ಸ್ ಎಕ್ಸಾಮ್ ಇದ್ರು ರಜಾಕ್ ಬಿಟ್ಟು ಬಂದಿದ್ದೆ ಎಕ್ಸಾಮ್ ಪ್ರಾಕ್ಟೀಸು ಎಕ್ಸಾಮ್ ಪ್ರಾಕ್ಟೀಸ್ ಇದ್ರು ರಜಾಕ್ ಬಿಟ್ಟು ಬಂದಿದ್ದೆ ಇವಳಿಗೋಸ್ಕರ ಬಂದರೆ ಇಲ್ಲಿ ಅವಳು ರಂಗೋಲಿ ಹಾಕ್ತಿದ್ದಾಳೆ ಊಟ ಅಂದರೆ ಏನಂತ ಗೊತ್ತಾ ನಿಮಗೆ ಆಲ್ಬರ್ಟ್ ಐನ್ಸ್ಟೈನ್ ಆಗಿಬಿಡ್ತೀನಿ ಸೊ ಗಾಯ್ಸ್ ಬನ್ನಿ ಇಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿದ್ವಿ ತಿನ್ನೋಕ್ಕೆ ಆಗಲಿಲ್ಲ ಆದರೂ ಸೂಪರಾಗಿತ್ತು ಬ್ಯಾಟಿಂಗ್ ಅಂತೂ ಸಕ್ಕತ್ತಾಗಿ ಮಾಡ್ಕೊಂಬಂದು ಇಡೀ ಸಕ್ಕತ್ತಿತ್ತು ಮತ್ತು ರುಚಿಕರವಾದ ಟೇಸ್ಟು ಸೂಪರಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಬನ್ನಿ ಫುಲ್ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದೆ ತಿಂದು ಇಲ್ಲಿ ಇವಾಗ ಸ್ವಲ್ಪ ಇವತ್ತು ಸಂಡೇ ಅಲ್ವಾ ನಾವು RCB ಮತ್ತು ಕೋಲ್ಕತ್ತಾ ಮ್ಯಾಚ್ ಇದೆ ನಮ್ಮ ಚೈತನ್ಯ ಅಕ್ಕ ಆ ಥರ ಒಪಿನಿಯನ್ ಕೇಳೋಣ ಏನು ಇಸ್ತಾರೆ ಚೆನ್ನಾಗಿ ಬ್ಯಾಟಿಂಗ್ ಹೊಡ್ಕೊಂಡ್ಬಂದಿದ್ದೀವಿ ಸದ್ಯ ಸಿರಾಜ್ ಥರ ಯಾರು ಬರ್ಸ್ಕೊಂಡಿಲ್ಲ ಎಷ್ಟೇ ಥರ ಸೊ ಚೈತನ್ಯ ಅಕ್ಕ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಫ್ಕೋರ್ಸ್ RCBನೇ ಅವ್ರು ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ ಆದರೂ RCBನೇ ಐ ಥಿಂಕ್ ಗೆಲ್ಬೋದು ಇವತ್ತು ಹೋಪ್ ಫಾರ್ ಗೆಲ್ಬೋದು ಅವ್ರು ಗೆದ್ದಿಲ್ಲ ಅಂದರೆ ಪ್ರೀತಿ ನಾವು ದೀದಿ बेहन आज कौन जीतेगा RCB ಯಾರು ಗೆಲ್ತಾರೆ ಇವತ್ತು ನೋಡೋಣ ಅಂದರೆ RCB ಗೆಲ್ಬೋದು ಪೂರ್ತಿ ಅಕ್ಕ ಯಾರು ಗೆಲ್ಬೋದು ಇವತ್ತು ನಮ್ಮ RCB ಸೊ ಗೈಸ್ ನಾನು ಅಷ್ಟೇ RCBನೇ ಅಂತೀನಿ ಯಾಕಂದರೆ ಏನೋ ಒಂದು ಸ್ವಲ್ಪ ಸ್ಟ್ರಾಟಜಿ ಮಾಡಿರ್ತಾನೆ ಆ್ಯಂಟಿಫ್ನವರು ಸೊ ಅವ್ರು ಗೆದ್ದಿನ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅವ್ರು ಗೆಲ್ಲನ ಸಪೋರ್ಟ್ ಮಾಡೋಕ್ಕೆ ಬಿಡಲ್ಲ ಅಷ್ಟೇ ಗೈಸ್ ಪ್ಲೇ ಬೋಲ್ಡ್ ಗೆದ್ರೂ ಏನು ನಾವು ಪ್ಲೇ ಆಫ್ಸ್ಗೂ ಹೋಗಲ್ಲ ನಿನ್ನ ತಮ್ಮನ ಅವನ ಹತ್ರ ಕೇಳಕ್ಕೆ ಹೋಗ್ಬಾರ್ದು ಗೈಸ್ ಯಾಕಂದರೆ ಅವರೆಲ್ಲ ಬ್ರೋ ಇವಾಗ ಯಾರು ಗೆಲ್ತಾರೆ ಬ್ರೋ ಹೇಳಿ ಬ್ರೋ ಹಾಂ ಗೈಸ್ ಪಕ್ಕಾ ಗೆಲ್ತಾರೆ ಸೊ ಗೈಸ್ ನಾವು ಅವ್ರ ಥರ ಮಾಡಲ್ಲ ವಿ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ ಫ್ರಾಂಚೈಸ್ ಗೈಸ್ ವಿ ದ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ ಆ್ಯಂಡ್ ಮಹಿರಾಜ್ ಬಂದು ಮಾತಾಡಲಿಲ್ಲ RCB ಮ್ಯಾಚ್ ಸೋತೋಯ್ತು ತುಂಬ ಬೇಜಾರಾಯಿತು ಸೊ ಅದನ್ನೆಲ್ಲ ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡೋಕ್ಕೆ ಟ್ರೈನ್ ಟು ನಾಟ್ ಲಾಫ್ ಚಾಲೆಂಜ್ ಮಾಡ್ತಾಯಿದ್ದೀನಿ ನಾನು ಇವಾಗ ಮೀನ್ಸ್ ಹೆಂಗಂದರೆ ಸಾಂಗ್ ಬರುತ್ತೆ ಅದು ಕೇಳಿಸ್ಕೊಂಡು ಒಬ್ಬ ಆಡಬೇಕು ಇನ್ನು ಮಿಕ್ಕಿದವರೆಲ್ಲ ಬಾಯಲ್ಲಿ ನೀರು ಇಟ್ಕೊಂಡಿರ್ತಾರೆ ಗೈಸ್ ಎಷ್ಟು ಮಜಾ ಮಾಡ್ತೀವಿ ಇವಾಗ ನೀವೇ ನೋಡ್ತೀರಾ ಬನ್ನಿ ಆಮೇಲೆ ಇವಾಗ ಹೇಳಿದೀನಿ ಬುಜ್ಜಿಗೆ ನೀವಿಬ್ರು ಎನಿಮಿಸ್ ತರ ಆಡ್ಬೇಡ್ರಿ ಹೇಳಿದೀನಿ ಪಾಪಚ್ಚಿ ಅವಳು ಆಡಿದ ತಕ್ಷಣ ಅವಳ ಮೇಲೆ ಉಗಿದ್ ಬಿಟ್ರೆ ಮಾತ್ರ ಸರಿ ಇರಲ್ಲ. It was at this moment he knew. ಅಲ್ಲ ಅಯ್ಯೋ ಅವರಿಬ್ರು ಏನೋ ಮಾಡ್ತಾರೆ ಕಡಲನ್ನು ಕಾಣವರಿಟ್ಟಿರು ಮಳೆ 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 ಲಿರಿಕ್ಸ್ ತಪ್ಪಾಗಿ ಆಡಿದ್ರೆ ಅವ್ರ ಮೇಲೆ ಉಗಿಬೋದು
ಕರೆಕ್ಟಾಗಿ ಆಡಕ್ಕೆ ಕೊಡ್ತೀನಿ. ಸ್ಟಾರ್ಟ್. ಕಡಲನ್ನು ಕಾಣೋ ಬಯಸಿರೋ ಕಡಲನ್ನು ಕಾಣೋ ಏನದು ಅಷ್ಟಪ್ಪ ನಂದು. ಬರ್ತಾ ಇಲ್ಲ. ಕಡಲನ್ನು ಕರಗೋ ಮುಗಿಲೆ ಆಯ್ತು. ಹೆಂಗೆ ಹೊಡಿಯೋ ಕ್ಲಾಪ್ಸ್ ಹೊಡಿರೋ ಅವಳಿಗೆ, ಹೋಗ್ತಿಲ್ಲ. ಕ್ಲಾಪ್ಸ್ ಹೊಡಿರೋ ಅವಳು. ಚಪ್ಪಾಳೆ No, 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 no. ಕಡಲೇನು ಕಡಲನ್ನು ಕಾಣೋ ಹೊರಟಿರೋ ಕರಗು. NANI?! ಕಡಲನ್ನು ಕಾಣ ಹೊರಟಿರೋ ಅಷ್ಟೇ ಆಯ್ತಾ. ಗಾಯ್ಸ್ ಅವಾಗಲೇ ಚಾಲೆಂಜ್ ಆದಮೇಲೆ ಸಖತ್ತಾಗಿ ಮುಗಿಸ್ಕೊಂಡ್ರು ಇಂಪನಾಕ ಚಾಯ್ತಾನೆ ಅಕ್ಕ. ನನಗೆ ನೋಡಿನೇ ಬೇಜಾರಾಗ್ಬಿಡ್ತು. ಇದು ಬೇಕಾ? ಬೇಕು, ಬೇಜಾರಾಗ್ಬಿಡ್ತು. ಮುಗಿಸ್ಕೊಂಡಾದ್ಮೇಲೂ ನಕ್ಕೊಂಡು ನೋಡಿ ಐಸ್ ಕ್ರೀಮ್ ತಿಂತಾ ಇದೀವಿ ನಾವು. ಅದ್ರ ಕೋಕ್ ಬೇರೆ ಇನ್ನೂ ಎರಡು ಅಷ್ಟೆಲ್ಲ ಉಗ್ಸ್ಕೊಂಡಾದ್ಮೇಲೆ ನಮ್ಮ ಬ್ರೋ ಯಾವ ಮೂವಿ ನೋಡೋಣ ಅಂತ ಕೇಳ್ತಾನೆ. ಅವನಿನ್ನೂ ಲೆಜೆಂಡ್. ನಾನಂತೂ ಕೋಕ್ ಕುಡಿಯಲ್ಲಪ್ಪ. ಹಂಗೆ ಅಂದ್ಬಿಟ್ಟು ನೋಡಿ ಗಾಯ್ಸ್, ಹಿಂಗಿದ್ದು ಇರ್ತೀನಿ. ಅಲ್ಲೇನು ಕಣ್ಣು ಹೊಡಿತಿದ್ಯಾ? ನನಗೆ ಎಷ್ಟು ಮಜಾ ಇರುತ್ತಲ್ಲ. ತಿರ್ಗಾ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ನನ್ನ ವೆಯ್ಟ್ ಮಾಡ್ತಾಯಿರಿ ಗಾಯ್ಸ್. ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್. ಇವಾಗ ಇನ್ನೊಂದು ಮೂವಿ ನೋಡೋಕೆ ಹೋಗಬೇಕು. ಗುಡ್ ನೈಟ್.